ಮಹಾಪ್ರಭುಗಳೇ ನಮಸ್ಕಾರ. ಏನು ಸಮಾಚಾರ? ಡೈಲಿ ಥರನೇ ಇವತ್ತು ನನ್ನ ಗಾಡಿನ ಎತ್ಕೊಂಡು ನಾನು ಹೊರಟೆ ಕೆಲಸಕ್ಕೆ. ಅಲ್ಲಿಂದ ನಮ್ಮ ಡಿ ಸಿ ಅವ್ರ ಮನೆ ಹತ್ರ ಬಂದ್ಬಿಟ್ಟು ನಮ್ಮ ಗಾಡಿನ ಪಾರ್ಕ್ ಮಾಡಿಕೊಂಡು ಹೊರಟೆ. ಅಲ್ಲಿ ಟೀ ಕುಡಿತಾ ಇದ್ರು ಇಬ್ರು. ಹಂಗೆ ನಾನು ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಟೀ ಕುಡ್ಕೊಂಡು ಕೆಲ್ಸಕ್ಕೆ ಹೊರಟ್ವಿ. ನೋಡಿದ್ರೆ ಇಲ್ಲಿ ಬಂದರೆ ಸೋಲ್ದವನಹಳ್ಳಿ ಹತ್ರ ರೈಲ್ವೆ ಗೇಟ್ ಹಾಕಿದ್ರು. ವೆಯ್ಟ್ ಮಾಡಿದ್ವಿ. ನಮ್ಮ ಹೆಸರುಘಟ್ಟ ಲೇಕ್ ಮತ್ತು ಫಾರೆಸ್ಟ್ ರೋಡಲ್ಲಿ ಗಾಡಿ ಓಡಿಸ್ಕೊಂಡು ಹೋಗೋಕ್ಕೆ ಒಂಥರ ಮಜಾ. ಯಾಕೆಂದರೆ ವ್ಯೂ ಅಷ್ಟು ಸಖತ್ತಾಗಿರುತ್ತೆ. ಮತ್ತು ಈ ರೋಡಲ್ಲಿ ಗಾಡಿನ ಸ್ಪೀಡ್ ಓಡಿಸ್ಬೇಕು ಅಂತಾನೆ ಅನ್ಸಲ್ಲ. ನಂದು ನಮ್ಮ ಅಣ್ಣನ ದಿನ ಟಿಫನ್ ಆಗಿರಲಿಲ್ಲ. ಅದಕ್ಕೆ ಬಂದು ಬಿಲ್ಡಿಂಗ್ ಹತ್ರನೇ ಟಿಫನ್ ಮಾಡ್ಕೊಂಡ್ವಿ. ಬಿಲ್ಡಿಂಗ್ ಇರೋದು ಇಲ್ಲಿ ರಾಜನಕುಂಟೆ ಹತ್ರ ದೊಡ್ಡಬಳ್ಳಾಪುರದಲ್ಲಿ. ನಾವು ಟಿಫನ್ ಮಾಡ್ಕೊ ಬರೋಷ್ಟರಲ್ಲಿ ನಮ್ಮ ದೋಸ್ತ್ ಕುಚಿಕು ಶಿಷ್ಯ ಬಂದ್ಬಿಟ್ಟಿದ್ದ. ಬನ್ನಿ ಟೀ ಕುಡಿಯೋಣ ಅಂದ. ಅದಕ್ಕೆ ಸರಿ ನಡಿ ಅಂತ ಹೋದ್ವಿ. ಟೀ ಕುಡ್ದಿದ್ದಾದ್ಮೇಲೆ ಹಾಗೆ ಟಾಪ್ ಹತ್ರ ಬಂದರೆ ಇಲ್ಲಿ ಟಾಪಲ್ಲಿ ಎಲ್ಲ ಹಳೆ ಐಟಮ್ ಎಲ್ಲ ಹಾಕ್ಕೊಂಡಿದ್ರು ಆಲ್ರೆಡಿ. ಇವತ್ತೇನು ಕೆಲಸ ಅಂದರೆ ಇದು ಫುಲ್ಲು ಮೋಲ್ಡ್ ಹಾಕ್ಬೇಕಾಯಿತು. ಒಂದು ಸಿಂಗಲ್ ಬೆಡ್ರೂಮ್ ಮನೆ, ಒಂದು ಡಬಲ್ ಬೆಡ್ರೂಮ್ ಮನೆ. ನಾವು ಮೋಲ್ಡ್ ಪೈಪ್ ಹಾಕ್ಬೇಕಾದ್ರೆ ಫಸ್ಟು ಮಾಡ್ಕೋಬೇಕಾಗಿರೋ ಕೆಲಸ ಮಾರ್ಕಿಂಗ್ ಹಾಕ್ಕೊಳ್ಳೋದು. ನಾವು ಮಾರ್ಕಿಂಗ್ ಹಾಕೊಂಡ್ರೆ ಎಲ್ಲೆಲ್ಲಿ ಬಾತ್ರೂಮ್ ಬರುತ್ತೆ, ಎಲ್ಲಿ ದೇವ್ರ ಮನೆ ಬರುತ್ತೆ ಅಂತ ಎಲ್ಲ ಪಾರ್ಟಿಷನ್ ಕ್ಲಿಯರಾಗಿ ಗೊತ್ತಾಗುತ್ತೆ. ನೆಕ್ಸ್ಟು ನಾವು ಜಂಕ್ಷನ್ ಬಾಕ್ಸು, ಫ್ಯಾನ್ ಬಾಕ್ಸು, ಸ್ಪಾಟ್ ಲೈಟು ಎಲ್ಲೆಲ್ಲಿ ಇಕ್ಕೋಬೇಕು ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ. ಆ ಮಾರ್ಕಿಂಗಿಂದ ನಮಗೆ ಕ್ಲಿಯರಿಟಿ ಸಿಗುತ್ತೆ. ಮಾರ್ಕಿಂಗ್ ಆದಮೇಲೆ ಫಸ್ಟ್ ಮಾಡ್ಕೋಬೇಕಾಗಿರೋ ಕೆಲಸ ಏನು ಅಂದರೆ ಡ್ರಾಪ್ ರೆಡಿ ಮಾಡ್ಕೊಳೋದು. ನಮ್ಮ ಹುಡುಗ ಆಲ್ರೆಡಿ ಡ್ರಾಪ್ ಮೆಷರ್ಮೆಂಟ್ ತೊಗೊಂಡು ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದ. ಅದಾದಮೇಲೆ ಹೊಸ ಐಟಮ್ ತಂದಿದ್ವಿ, ಅವನ್ನೆಲ್ಲ ಮ್ಯಾಲಕ್ಕೆ ಹಾಕ್ಕೊಂಡು ಮತ್ತು ಅದರಲ್ಲಿ ಐಟಮ್ ಬಂದಿರೋಕ್ಕೆಲ್ಲ ಫಸ್ಟು ಟೇಪ್ ಹೊಡಿಬೇಕಾಯಿತು. ಯಾಕೆಂದರೆ ಗಸಿ ಕೂತ್ಕೋಬಾರ್ದು ಅಂತ. ಫ್ಯಾನ್ ಬಾಕ್ಸ್ ಆಗಲಿ, ಸ್ಪಾಟ್ ಲೈಟ್ ಆಗಲಿ, ಏನೇ ಮಾಡಿದ್ರು ಒಂಚೂರಾಗಲಿ ಗಸಿ ಹೋಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಅದ್ರೊಳಗೆ ಹೋದರೆ ಪೈಪ್ ಬ್ಲಾಕ್ ಆಗಬಾರ್ದು ಮೇಯ್ನು. ಅದಕ್ಕೋಸ್ಕರ ಎಲ್ಲ ನೀಟಾಗಿ ಟೇಪ್ ಹಾಕ್ಕೊಂಡಿರ್ತೀವಿ. ಅದಾದಮೇಲೆ ನಾನು, ನಮ್ಮ ಅಣ್ಣ ಮತ್ತು ನಮ್ಮ ಶಿಷ್ಯ ಎಲ್ಲ ಪೈಪ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಮೇಯ್ನು ಪೈಪ್ ಹಾಕಬೇಕಾದ್ರೆ ಎಲ್ಲ ನೀಟಾಗಿ ಡ್ರಾಪ್ ಎಲ್ಲ ನೀಟಾಗಿ ಕುಂಡಿಸ್ಕೋಬೇಕು ಆ ಹೋಲಲ್ಲಿ. ಡಬಲ್ ಬೆಡ್ರೂಮ್ದು ಪೂರ್ತಿ ಪೈಪ್ ಸೆಟ್ಟಿಂಗ್ ಮುಗಿದಿದ್ದರಿಂದ ಅದಕ್ಕೆ ಬೈಂಡಿಂಗ್ ವೈರ್ ಕಟ್ಟೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೆ ನಾನು ನಮ್ಮ ಶಿಷ್ಯ ಇಬ್ಬರು ಸರಿ ಅಂತ ಬೈಂಡಿಂಗ್ ವೈರ್ ಕಟ್ಕೊಬರೋಕ್ಕೆ ರೆಡಿ ಮಾಡ್ಕೊಂಡು ಕಟ್ಕೊಂಬಂದ್ವಿ. ಹಂಗೆ ನಮ್ಮ ಅಣ್ಣಂಗೆ ಈ ಥರ ಟೋಪಿ ಹಾಕಿದ್ದು ನಾನೇ. ಯಾಕೆಂದರೆ ಆಲ್ರೆಡಿ ಈ ಕಡೆ ಸಿಂಗಲ್ ಬೆಡ್ರೂಮ್ ಮನೆದೂ ಪೈಪ್ ಸೆಟ್ಟಿಂಗ್ ಮಾಡೋ ಅಷ್ಟರಲ್ಲಿ ಬಿಸಿಲು ಬಂದಿತ್ತು. ಅದಕ್ಕೆ ನಮ್ಮ ಅಣ್ಣಗೆ ಈ ಥರ ಟೋಪಿ ಹಾಕ ಅಂತ ಹೇಳ್ಬಿಟ್ಟು ಪೇಪರಲ್ಲಿ ನಾವೇ ಟೋಪಿ ಮಾಡಿ ಹಾಕ್ಬಿಟ್ಟೆ. ಇದಕ್ಕೂ ಬೈಂಡಿಂಗ್ ವೈರ್ ಕಟ್ ಮುಗಿಸ್ಕೊಂಡ್ವಿ. ಅದಾದಮೇಲೆ ಎಲ್ಲ ಫುಲ್ಲು ಟಾಪ್ ಈ ಥರ ಕಾಣಿಸುತ್ತೆ ನೋಡಿ. ಎಷ್ಟು ನೀಟಾಗಿ ಎಲ್ಲ ಕೆಲಸನೂ ಮುಗಿಸಿದ್ದೀವಿ. ಯಾವುದೇ ಥರದ ಎಲೆಕ್ಟ್ರಿಕಲ್ ವರ್ಕು, ಇಂಟೀರಿಯರ್ ಡಿಸೈನ್ಸ್ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನೋಡಿ ಪೂರ್ತಿ ನೀಟಾಗಿ ಎಷ್ಟು ನೀಟಾಗಿ ಹಾಕಿದ್ದೀವಿ ಎಲ್ಲ. ಹಾಗೆ ಬೈಂಡಿಂಗ್ ವೈರು ನೀಟಾಗಿ ಕಟ್ಟಿದ್ದೀವಿ. ನೀಟಿಗೆ ಫುಲ್ಲು ಆ ಕಡೆ ಸಿಂಗಲ್ ಬೆಡ್ರೂಮ್ ಮನೆ, ಈ ಕಡೆ ಡಬಲ್ ಬೆಡ್ರೂಮ್ ಮನೆ, ಪೂರ್ತಿ ಎಲ್ಲ ನೀಟಾಗಿ ಹಾಕ್ಕೊಂಡಿದ್ದೀವಿ. ತಿರ್ಗಾ ಅವೆಲ್ಲದರಲ್ಲೂ ಯಾಕೆ ನ್ಯೂಸ್ ಪೇಪರ್ ಇಕ್ಕಿದ್ದೀವಿ ಅಂದರೆ ಮೇಯ್ನ್ ಗುರ್ತಿಗೋಸ್ಕರ ಆ ನ್ಯೂಸ್ ಪೇಪರ್ ಇಕ್ಕಿರೋದು. ಯಾಕೆ ಅಂದರೆ ಇಷ್ಟೊಂದು ಗಸಿ ಎಲ್ಲ ಹೋಗ್ಬಿಟ್ಟು ಅಥವಾ ಇದಾಗ್ಬಿಟ್ಟು ಕಾಂಕ್ರೀಟ್ ಹಾಕ್ಬೇಕಾದ್ರೆ ಅದ್ರ ಅಡಿಕೆಲ್ಲ ಕಾಂಕ್ರೀಟ್ ಹೋಗ್ಬಿಟ್ಟು ನಮಗೆ ಮಾರ್ಕಿಂಗ್ ಕಾಣಿಸಲ್ಲ. ಅದೇ ಪೇಪರ್ ಇಟ್ಟಿದ್ರೆ ಪೇಪರಲ್ಲಿ ಕಾಣಿಸುತ್ತೆ. ಕೆಲಸ ಮುಗಿಸೋ ಅಷ್ಟರಲ್ಲಿ ಮಧ್ಯಾಹ್ನ ಆಯಿತು. ಸರಿ ಅಂತ ಹೇಳ್ಬಿಟ್ಟು ಸರಿ ನಡೀರಿ ಊಟಕ್ಕೆ ಹೋಗೋಣ ಅಂತ ಹೊರಟ್ವಿ. ಇವತ್ತೇನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಕೊತ್ತು ಪರೋಟ ತೊಗೊಂಡಿದ್ದೆ. ಅಲ್ಲಿಂದ ಹಂಗೆ ಮತ್ತೆ ವಾಪಸ್ ಬಂದರೆ ಇಲ್ಲಿ ಮತ್ತೆ ಗೇಟ್ ಹಾಕಿದ್ರು ಗುರುವೆ. ಯಾವುದೇ ಥರದ ಎಲೆಕ್ಟ್ರಿಕಲ್ ವರ್ಕು, ಬಿಲ್ಡಿಂಗ್ ವರ್ಕು ಅಥವಾ ಇಂಟೀರಿಯರ್ ಡಿಸೈನ್ಸ್ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಾವು ಮಾಡಿಕೊಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ.